ಒಂದು ಕಡೆ ನಡೀತಾ ಇದ್ರೆ ಮತ್ತೊಂದು ಕಡೆ ತೀವ್ರ ವಿರೋಧದ ನಡುವೆಯೂ ಅತೃಪ್ತ ನಾಯಕರ ಸಭೆ ನಡೀತಾ ಇದೆ. ಸಂಘಟನೆ ಉಳಿಸಿ ಅನ್ನುವಂತ ಹೆಸರಿನಲ್ಲಿ ನಡೀತಾ ಇರುವಂತ ಈ ಸಭೆಯಲ್ಲಿ ಅತೃಪ್ತ ನಾಯಕರು BS ಯಡಿಯೂರಪ್ಪ ವಿರುದ್ಧ ಒಂದು ಹಂತದಲ್ಲಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಸಭೆಯಲ್ಲಿ ಮಾತನಾಡಿದಂತ KS ಈಶ್ವರಪ್ಪ, ಪ್ರಾಮಾಣಿಕ ಕಾರ್ಯಕರ್ತರನ್ನ ಸಸ್ಪೆಂಡ್ ಮಾಡ್ತೀರಾ, ನಮ್ಮ ತಂಟೆಗೆ ಬಂದ್ರೆ ಹುಷಾರ್ ಅಂತೇಳಿ BSY ವಿರುದ್ಧ ಎಲ್ಲ ಗುಡುಗಿದಂತ ಪ್ರಸಂಗ ನಡೀತು. ಅದಕ್ಕಿಂತ ಮುನ್ನ ಭಾನುಪ್ರಕಾಶ್ ಅವರು ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಬೆಂಬಲಿಗನೋರ್ವ ಅವರ ಮಾತಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದಂತ ಪ್ರಸಂಗ ನಡೀತು. ಯಡಿಯೂರಪ್ಪನವರ ವಿರುದ್ಧ ಆ ರೀತಿಯೆಲ್ಲ ಮಾತನಾಡಬೇಡಿ ಅನ್ನುವಂತ ರೀತಿಯಲ್ಲಿ ಆ ವ್ಯಕ್ತಿ ಕೂಗಾಡೋದಕ್ಕೆ ಶುರು ಮಾಡ್ದ. ಆ ನಂತರದಲ್ಲಿ ಅಲ್ಲೇ ಇದ್ದಂತಹ ಕಾರ್ಯಕರ್ತರು ಆ ವ್ಯಕ್ತಿಯನ್ನ ಹೊರಕ್ಕೆ ಎಳೆದುಕೊಂಡು ಹೋಗಿ ಬಿಸಾಡ್ ಬಂದಂತಹ ಘಟನೆ ಕೂಡ ನಡೀತು. ಈ ರೀತಿಯಾದಂತಹ ಗಲಾಟೆಗೂ ಕೂಡ ಇವತ್ತು ಅರಮನೆ ಮೈದಾನದಲ್ಲಿ ನಡೀತಾ ಇರುವಂತಹ ಅತೃಪ್ತರ ಸಮಾವೇಶ ಒಂದು ಹಂತದಲ್ಲಿ ವೇದಿಕೆಯಾಗ್ಬಿಟ್ಟಿತ್ತು. ಇಷ್ಟೆಲ್ಲ ಗೊಂದಲಗಳ ಮಧ್ಯೆನೂ ಕೂಡ ಸಭೆ ಮುಂದುವರೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದಿನಮನೆ. ಸದ್ಯ ಸಭೆ ನಡೀತಾ ಇರುವಂತಹ ಸ್ಥಳದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಈಗ ಮೊದಲಿಗೆ ಹೊಡೆತಗಳಾಯ್ತು, ಈಗ ಮಾತಿನ ಏಟು, ಅದು ಕೂಡ ಈಶ್ವರಪ್ಪನವರ ಮಾತಿನ ಏಟು ಬಹುಶಃ ಬಹಳ ಜೋರಾಗೇ ಇತ್ತು ಅನ್ಸುತ್ತೆ. ಏನೇನೆಲ್ಲ ಒಟ್ಟಾರೆ ವಿಚಾರವಾಗಿ ಅವರು ಪ್ರಸ್ತಾಪ ಮಾಡಿದ್ದು ಅಂತ ಹೇಳಿ ಆ ನಂತರದಲ್ಲಿ ಮಧ್ಯ ಸಂದರ್ಭದಲ್ಲಿ ಅವರು ಬಳಸಿದಂತ ಪದ ಪ್ರಯೋಗ ಇದೆಲ್ಲ ಹೇಗೆ ಕಂಡುಬರ್ತಾ ಇತ್ತು ಅಂತ ಹೇಳಿ ಸಭೆಯಲ್ಲಿ ಆನಂದ್ ವಿರುದ್ಧ ವಾಗ್ದಾಳಿ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಹಂತಲ್ಲೂ ಕೂಡ ಯಡಿಯೂರಪ್ಪರ ಕಾರ್ಯವೈಖರಿ ಟೀಕೆ ಮಾಡಿರ್ತಕ್ಕಂಥ ಈಶ್ವರಪ್ಪನವರು ಸತಾಯಗತಾಯ ಹಿಂದೆ ಯಾವ ರೀತಿ ಸಂಘಟನೆಗೆ ಒತ್ತು ನೀಡಿ ಪದಾಧಿಕಾರಿ ನೇಮಕಾತಿ ಆಗ್ತೈತೋ ಅವರನ್ನ ಅದಕ್ಕೆ ಗೌರವ ಕೊಡಬೇಕು, ಸಂಘಟನೆ ಉಳಿಸುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇಡೀ ಭಾಷಣದ ಉದ್ದಕ್ಕೂ ಕೂಡ ಯಡಿಯೂರಪ್ಪರ ಕಾರ್ಯವೈಖರಿ ಟೀಕೆ ಮಾಡಿರ್ತಕ್ಕಂಥ ಈಶ್ವರಪ್ಪನವರು ಕೆಜೆಪಿಯನ್ನು ಕಟ್ಟಿದ್ ಯಾಕೆ ಮತ್ತು ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲಕರ ವಾತಾವರಣ ಸೃಷ್ಟಿ ಮಾಡಿದ್ದಕ್ಕೆ ನೀವು ಹೊಣೆಗಾರರಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಮತ್ತು ನಿಮ್ಮ ಸುತ್ತಮುತ್ತ ಇರತಕ್ಕಂಥ ವ್ಯಕ್ತಿಗಳಿಂದಾಗೆ ಪಕ್ಷ ಹಾಳಾಗ್ತಾ ಇರ್ತಕ್ಕಂಥದ್ದು, ನಿಮ್ಮನ್ನ ಇಂದ್ರ ಚಂದ್ರ ಅಂತ ಹೊಗಳಿ ಕೆಜೆಪಿಯನ್ನು ಕಟ್ಟಿಸಿ ಮಣ್ಣು ಮುಗಿಸುವಂತ ಕೆಲಸ ಮಾಡಿದ್ರು. ಈಗ ಮತ್ತೆ ಅಂಥದೇ ಪ್ರಯತ್ನಗಳು ಆಗ್ತಾ ಇರ್ತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತು ಪಕ್ಷವನ್ನ ಬಹಳ ವರ್ಷಗಳಿಂದ ಕಟ್ಕೊಂಡು ಬಂದಿರತಕ್ಕಂಥ ನೀವುಗಳು ಎಲ್ಲರನ್ನೂ ಕೂಡ ವಿಶ್ವಾಸ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡಬೇಕಾಗಿತ್ತು. ಬದಲಾಗಿ ನೀವು ಏಕಪಕ್ಷೀಯವಾಗಿರ್ತಕ್ಕಂಥ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನೀವು ಈಗ ಎಲ್ಲರನ್ನೂ ಕೂಡ ವಿಶ್ವಾಸ ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡದೇ ಇದ್ರೆ ಇದರಿಂದ ದೊಡ್ಡ ಅಪಾಯ ಸಂಘಟನೆಯಾಗುತ್ತೆ. ಮತ್ತು ಯಾವುದೇ ಕಾರಣಕ್ಕೂ ಸರ್ಕಾರ ಬರಬೇಕು ಅನ್ನೋ ಉದ್ದೇಶಕ್ಕಾಗಿ ಒಟ್ಟಲ್ಲಿ ಎಲ್ಲೋ ಒಂದ್ ಕಡೆ ಸಂಘಟನೆಯನ್ನ ಬಲಿ ಕೊಟ್ಟು ಸರ್ಕಾರ ಅಧಿಕಾರ ತರ್ತಕ್ಕಂಥ ಪ್ರಯತ್ನಗಳು ಮಾಡಬಾರದು ಅಂತಕ್ಕಂಥ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಡುವಂತ ಕೆಲಸವನ್ನ ಇವತ್ತು ಈಶ್ವರಪ್ಪನವರು ಮಾಡಿದ್ದಾರೆ. ಮತೇಶ್, ಧನ್ಯವಾದ.